ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ದಿವಸ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹಾಗೂ 5 ರನ್ನರ್ಗಳು ಬಗ್ಗೆ ಮಾತಾಡೋಣ ಬನ್ನಿ. ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 11 ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸೀಸನ್ 11 ವಿನ್ ಆಗುವಂತಹ ವ್ಯಕ್ತಿಗೆ ಬಂದಿರುವಂತಹ ಓಟ್ಗಳು 5,89,318 ಓಟ್ಗಳು ಬಿದ್ದಿದೆ. ಇದು ತುಂಬಾ ದೊಡ್ಡ ಮಟ್ಟವಾದಂತಹ ಸಕ್ಸಸ್ ಅಂತಲೇ ಹೇಳ್ಬೋದು. ಇದು ದೊಡ್ಡ ಮೊತ್ತವಾದಂತಹ ಓಟ್ ಅಂತಲೇ ಹೇಳ್ಬೋದು. ಏನ್ರಿ, ಬಿಗ್ ಬಾಸ್ಗೆ ವಿನ್ನರ್ಗೆ ಸಿಗೋ ದುಡ್ಡೇ 50 ಲಕ್ಷ. ಆದರೆ ಓಟ್ ನೋಡಿದ್ರೆ ಕೋಟಿ 5 ಕೋಟಿ ಮೀರಿದೆ. ಅಂದರೆ ಟೋಟಲಾಗಿ 6 ಮೆಂಬರ್ಸ್ ಸೇರಿಸಿದ್ರೆ ಎಷ್ಟಾಗ್ಬೋದು? ನಿನ್ನೆ ತಾನೇ ಎವಿಕ್ಟ್ ಆಗಿರುವಂತಹ ನಮ್ಮ ಭವ್ಯ ಅವ್ರಿಗೆ ಸಿಕ್ಕಿರುವಂತಹ ಓಟು 64,48,853 ಓಟ್ಗಳು. ಇದೇನು ಸಾಮಾನ್ಯವಾದ ಓಟು ಅಂದ್ಕೊಂಡಿದ್ದೀರಾ? ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ವಿನ್ನರ್ಸ್ಗೆ ಸಿಗ್ತಾ ಇದ್ದಂತಹ ಓಟು ಅಂತ ಸುದೀಪ್ ಅವರೇ ಹೇಳಿದ್ದಾರೆ. ಅಷ್ಟು ಜನ ಓಟ್ ಹಾಕಿದ್ದಾರೆ. ಎಷ್ಟೋ ಜನ ನಿನ್ನೆ ಆಡಿಯನ್ಸ್ ಪೋಲ್ ಹಾಕಿದಾಗೂ ಸಹ ನಮಗೆ ಭವ್ಯ ಅವ್ರು ವಿನ್ ಆಗಬೇಕಿತ್ತು, ಭವ್ಯ ಅವರು 6th ಪ್ಲೇಸ್ ಬಂದಿರೋದು ಇಷ್ಟ ಆಗಿಲ್ಲ, ಭವ್ಯ ಅವ್ರಿಗೆ ಟಾಪ್ 3 ಆದರೂ ಕೊಡಬೇಕಿತ್ತು, ಹೀಗೇನೆ ಜಾಸ್ತಿ ಜನ ಹೇಳ್ತಿದ್ರು ಅಲ್ವಾ? ಹೌದು, ಕೆಲವೊಂದು ಜನ ಓಕೆ ಅಂತ ಸ್ಯಾಟಿಸ್ಫೈ ಆಗಿದ್ದಾರೆ. ಬಟ್ ಸ್ಟಿಲ್ 64 ಲಕ್ಷ ಓಟ್ ಬಿದ್ದಿದೆ ಅಂದರೆ ಸುಮ್ಮನೆನಾ? ಅಷ್ಟು ಜನನೂ ಕೂಡ ಭವ್ಯ ಅವ್ರು ವಿನ್ ಆಗಬೇಕು ಅಂತಲೇ ಆರೈಸಿ ಓಟ್ ಹಾಕಿರುವಂತಹ ಓಟ್ಗಳು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಭವ್ಯ ಅವರು ಸಹ ಅಷ್ಟೇ ಶ್ರಮ ಪಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಂದರೆ ಯಾವುದೇ ಟಾಸ್ಕ್ ಕೊಟ್ಟರು ಸಹ ಅವರು ಯಾವತ್ತಿಗೂ ನನಗಾಗಲ್ಲ ಅಂತ ಹಿಂದೆ ಉಳಿದವರೇ ಅಲ್ಲ. ಬಿಗ್ ಬಾಸ್ ಸೀಸನ್ 11 ಇರುವಂತಹ ಎಲ್ಲ ಹೆಣ್ಮಕ್ಳಿಗೂ ಹೋಲಿಸಿದ್ರೆ ಭವ್ಯ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದರು. ಯಾವುದೇ ವಿಚಾರಕ್ಕೂ ಅಷ್ಟೇ ಮುಂದೆ ಬರ್ತಿದ್ರು, ಮಾತಾಡೋದ್ರಲ್ಲೂ ಅಷ್ಟೇ ಸ್ಟ್ರಾಂಗಾಗಿ ಮಾತಾಡ್ತಿದ್ರು. ಸ್ವಲ್ಪ ಹೊರಟಾಗಿ ಮಾತಾಡ್ತಿದ್ರು ಅನ್ನೋದು ಬಿಟ್ಟರೆ ಅವ್ರು ತುಂಬಾ ಒಳ್ಳೆ ಹುಡುಗಿ. ಅಲ್ಲಿರೋರು ಎಲ್ರಿಗಿಂತ ಚಿಕ್ಕ ಹುಡುಗಿ ಸಹ ಭವ್ಯ ಅವರೇ ಆಗಿದ್ದಾರೆ. ಅದರಿಂದ ಸ್ವಲ್ಪ ಚಿಕ್ಕ ಮಕ್ಕಳು ಥರ ಮಾತಾಡ್ತಿರ್ಬೋದು. ಬಟ್ ಆಟ ಅಂತ ಬಂದಾಗ ಎಲ್ರಿಗಿಂತ ಜಾಸ್ತಿ ಎಫರ್ಟ್ ಆಗ್ತಿದ್ದವರು, ತುಂಬ ಶ್ರಮಪಟ್ಟು ಆಡ್ತಿದ್ದವರು ಅಂದರೆ ಭವ್ಯ ಅವರಂತಲೇ ಹೇಳ್ಬೋದು. ಭವ್ಯ ಅವ್ರಿಗೆ ಯಾವ ಗೇಮ್ ಬರಲಿ ಹುಡುಗರಿಗೇ ಟಕ್ಕರ್ ಕೊಡ್ತಿದ್ರು, ಅಷ್ಟು ಚೆನ್ನಾಗಿ ಆಡ್ತಿದ್ರು. ನನಗಂತೂ ಇಷ್ಟ ಆದ್ರಪ್ಪ, ಅದರಲ್ಲೇನು ಡೌಟೇ ಇಲ್ಲ. ನನಗಿಷ್ಟ ಆದರೂ ಅವ್ರಿಗೆ ಆಲ್ಮೋಸ್ಟ್ ಜಾಸ್ತಿ ಜನಕ್ಕೂ ಇಷ್ಟ ಆಗಿದ್ದಾರೆ. ಅದಕ್ಕೆ ಅಲ್ವಾ 64,48,853 ಓಟ್ಗಳು ಸಿಕ್ಕಿರುವಂಥದ್ದು. ಡಿಸರ್ವ್ ಇದ್ದರು, ಪರವಾಗಿಲ್ಲ. ವಿನ್ನರ್ ಆಗಿಲ್ಲ ಅಂದರೆ ಏನು, ರನ್ನರ್ ಆಗಿದ್ದಾರಲ್ಲ, ಇದಕ್ಕೆ ಖುಷಿ ಪಟ್ಟಿದ್ದೀವಿ. ಬಟ್ ಕೆಲವೊಂದಷ್ಟು ಜನ ಓಟ್ ಪ್ರಕಾರ ನಡೀತಿಲ್ಲ ಎವಿಕ್ಷನು ಅಂತಲೂ ಹೇಳಿದರು. ಬಟ್ ನನ್ನ ಪ್ರಕಾರ ಏನಂದರೆ ಓಟ್ ಪ್ರಕಾರನೇ ಎವಿಕ್ಷನ್ ನಡೀತಿದೆ. ಯಾಕಂದರೆ ಬಿಗ್ ಬಾಸ್ ಅವರು ಓಟ್ ಪ್ರಕಾರನೇ ಪ್ರತಿ ವರ್ಷವೂ ಸಹ ಎವಿಕ್ಷನ್ ನಡೆಯೋದು, ಹಾಗೆ ವಿನ್ನರು ರನ್ನರ್ನ ಅನೌನ್ಸ್ ಮಾಡೋದು. ಲಾಸ್ಟ್ ಇಯರು ಅಷ್ಟೇ ಎಷ್ಟೋ ಜನ ವಿನಯ್ ವಿನ್ ಆಗ್ಬೋದು ಅಂದರು, ಒಂದಷ್ಟು ಜನ ಸಂಗೀತ ವಿನ್ ಆಗ್ಬೋದು ಅಂದರು, ಒಂದಷ್ಟು ಜನ ರನ್ನರ್ ಆಗಿರುವಂತಹ ಪ್ರತಾಪ್ ಅವ್ರನ್ನ ಹೇಳ್ತಿದ್ರು. ಬಟ್ ಸ್ಟಿಲ್ ಕಾರ್ತಿಕ್ ಅವ್ರಿಗೆ ಜಾಸ್ತಿ ಓಟ್ ಬಿದ್ದಿದೆ. ಕಾರ್ತಿಕ್ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ. ಬಟ್ ಏನಂದರೆ ಒಂದಷ್ಟು ಜನ ಇವಾಗ ಜಾಸ್ತಿ ಜೋರಿರೋರು ಫ್ಯಾನು ಜೋರಾಗೇ ಹೇಳ್ತಾರೆ, ಜಾಸ್ತಿ ಸೈಲೆಂಟಾಗಿರೋ ಫ್ಯಾನು ಸೈಲೆಂಟಾಗಿ ಓಟ್ ಹಾಕಿರ್ತಾರೆ. ಸೊ ಅದರಿಂದ ಅವ್ರು ವಿನ್ ಆಗಿರ್ತಾರೆ. ಹಾಗಂತ ಅವ್ರಿಗೆ ಓಟ್ ಕಡಿಮೆ ಬಿದ್ದಿದೆ ಅಂತಲ್ಲ, ವಿನ್ನರ್ ಆಗೋ ಕೆಪಾಸಿಟಿ ಇರೋದಕ್ಕೆ ಅವ್ರು ವಿನ್ ಆಗಿರ್ತಾರೆ. ಪ್ರತಿ ಸೀಸನ್ನಲ್ಲೂ ಅಷ್ಟೇ ಅವ್ರಿಗೆ ವಿನ್ನಿಂಗ್ ಕೆಪಾಸಿಟಿ ಇರೋದಕ್ಕೆ ಅವ್ರು ವಿನ್ ಆಗಿರ್ತಾರೆ. ರನ್ನರು ಅವ್ರಿಗೂ ಕೆಪಾಸಿಟಿ ಇರುತ್ತೆ ವಿನ್ನಿಂಗ್ ಆಗುವಂಥದ್ದು, ಅದಕ್ಕೆ ಅವರು ಕೂಡ ಅಷ್ಟು ಓಟ್ ಬಿದ್ದಿರುತ್ತೆ. ಬಟ್ ಸ್ಟಿಲ್ ವಿನ್ನರ್ಗೆ ಬಿದ್ದಿರುವಂತಹ ಓಟು, ರನ್ನರ್ಗೆ ಬಿದ್ದಿರುವಂಥ ಓಟು ಸ್ವಲ್ಪದಲ್ಲಿ ಕಡಿಮೆ ಆಗಿರುತ್ತೆ. ಈಗ ವಿನ್ನರ್ಗೆ 5 crore ಬಿದ್ದಿದೆ ಅಂದರೆ ರನ್ನರ್ಗೆ ಅಟ್ಲೀಸ್ಟ್ 4 crore ಬಿದ್ದಿರ್ಬೋದು. ಎಷ್ಟಂತ ಹೇಳಿಲ್ಲ, ಇನ್ನೂ ಬಿಗ್ ಬಾಸ್ ಅನೌನ್ಸ್ ಮಾಡಿರಲಿಲ್ಲ. ಸ್ವಲ್ಪದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದಲ್ವಾ? ವಿನ್ ಆಗೋ ಸಾಧ್ಯತೆಗಳು ಇಬ್ರಿಗೂ ಇರ್ಬೋದಲ್ವಾ? ನಾವು ಅಂದ್ಕೊತಾ ಇರ್ಬೋದು, ಅಂದ್ಕೊಂಡಾಗೆ ಏನೂ ಇರಲ್ಲ. ಯಾಕಂದರೆ ಇಲ್ಲಿರುವಂಥವ್ರು ಎಲ್ರಿಗೂ ಅಷ್ಟೇ ಫ್ಯಾನ್ಸ್ ಬೇಸಿಸ್ ಜಾಸ್ತಿ ಇದೆ. ಔಟ್ ಆಫ್ ಕರ್ನಾಟಕ ಸಹ ಫ್ಯಾನ್ಸ್ ಬೇಸಿಸ್ ಜಾಸ್ತಿ ಇದೆ. ಈವನ್ ಮಂಜಣ್ಣ ಆಗಲಿ ಫಿಲಿಮ್ ಆ್ಯಕ್ಟರ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ಅಷ್ಟೇ ಫಿಲಿಮ್ ಆ್ಯಕ್ಟರು, ಎಸ್ಪೆಷಲಿ ಕ್ರಿಕೆಟರು, ಹಾಗೆಯೇ ಜಿಮ್ ಟ್ರೈನರು. ಅವ್ರ ಫ್ಯಾನ್ಸು ಬೇರೆ 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 ವಿಧವಾದ ಜಾಗದಲ್ಲೆಲ್ಲ ಇರ್ತಾರೆ. ಓಕೆ, ಜಿಮ್ ಮಾಡೋರು ಎಲ್ಲರೂ ಆಲ್ಮೋಸ್ಟ್ ತ್ರಿವಿಕ್ರಮ್ ಅವರು ಡಿಸಿಪ್ಲಿನರಿ ನೋಡಿ ಹಾಕಿರೋ ಚಾನ್ಸಸ್ ಜಾಸ್ತಿ ಇದೆ.
ಹಾಗೆಯೇ ಫಿಲಿಮ್ ಇಂಡಸ್ಟ್ರಿಯವರು ಕೂಡ ಆಗ್ಬೋದು, ಯಾಕಂದರೆ ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರ ಫ್ಯಾನ್ಸು ಜಾಸ್ತಿ ಆಗ್ಬೋದು. ಹಾಗೆಯೇ ನಮಗೂ ಸಹ, ನಾವು ಸಾಮಾನ್ಯದವರು, ನಮಗೂ ಸಹ ತ್ರಿವಿಕ್ರಮ್ ಅವ್ರು ಇಷ್ಟ ಆಗಿದ್ದಾರೆ. ಯಾಕಂದರೆ ಅವರು ಡಿಸಿಪ್ಲಿನರಿ, ಹಾಗೆಯೇ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ, ಅವ್ರು ಪಡ್ತಾ ಇದ್ದ ಶ್ರಮ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗಬೇಕು ಅಂತ, ಅವ್ರ ಬ್ರಿಲಿಯನ್ಸಿ, ಅವ್ರು ಮಾತಾಡ್ತಾ ಇದ್ದಿದ್ದು ಎಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಓಟ್ ಹಾಕಿರ್ತಾರೆ. ಹಾಗೆ ರಜತ್ ಅವರು ಸಹ, ರಜತ್ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರು ಸಹ ಅವರು ಬಂದಮೇಲೆ ಒಂದು ಆ್ಯಕ್ಟಿವ್ನೆಸ್ ಎದ್ದು ಕಾಣಿಸುತ್ತೆ ಬಿಗ್ ಬಾಸಲ್ಲಿ. ಈ ಬಿಗ್ ಬಾಸ್ ಲೆವೆಲ್ಲೇ ಬೇರೆ ಅನಿಸುತ್ತೆ. ಯಾಕಂದರೆ ಎಲ್ಲ ಸೀಸನಲ್ಲೂ ಒಂದು ಸೀಸನ್ ಅಂದರೆ ಒಬ್ಬರೇ ಇರ್ತಾರೆ. ಈ ಸೀಸನಲ್ಲಿ ಫಸ್ಟ್ ಹಾಫ್ ಅನ್ನಲ್ಲ, ಫಸ್ಟ್ ಕಾಲು ಭಾಗ ಅಂತಲೇ ಹೇಳ್ಬೋದು. ಆ ಕಾಲು ಭಾಗದಲ್ಲಿ ಜಗದೀಶ್ ಅವರು, ಇನ್ನು ಸ್ವಲ್ಪದ್ರಲ್ಲಿ ಹನುಮಂತು, ಇನ್ನು ಸ್ವಲ್ಪದ್ರಲ್ಲಿ ರಜತ್, ಇನ್ನು ಸ್ವಲ್ಪದ್ರಲ್ಲಿ ತ್ರಿವಿಕ್ರಮ್, ಮೋಕ್ಷಿತಾ, ಈ ಥರ 4 ಭಾಗ ಆಗೋಗ್ಬಿಟ್ಟಿದೆ ಒಂದೇ ಸೀಸನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರದ್ದು ಇಂಡಿವಿಜುವಲ್ ಎಫರ್ಟ್ಸ್ ಕಾಣಿಸ್ತಿದೆ ಅಲ್ವಾ. ಅದಕ್ಕೆ ರಜತ್ ಅವ್ರು ಬಂದಮೇಲೆ ಫುಲ್ಲು ಆ್ಯಕ್ಟಿವ್, ಕಾಮಿಡಿ, ಅದೇ ಒಂಥರ ಸೀಸನ್ ಆಗೋಯ್ತು. ಜಗದೀಶ್ ಅವರಿದ್ದಾಗ ಫುಲ್ ಎನರ್ಜೆಟಿಕ್, ಅವರು ಒಬ್ಬರೇ ಅನ್ನೋ ಥರ ಒಂದು ಸೀಸನ್ ಆಗೋಯ್ತು, ಅದೇ ಒಂಥರ ಆಗೋಯ್ತು. ಮಧ್ಯದಲ್ಲಿ ಹನುಮಂತ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಜಿ ಥರ ಬೀಳ್ತಿದ್ರು. ಇವರು ಆಟನೇ ಆಡಲ್ಲ, ಗೇಮೆಲ್ಲ ಆಡ್ತಾನೆ ಇಲ್ಲಲ್ಲ ಅಂದ್ಕೊತಾ ಇದ್ದೆ ನಾನು. ಇವ್ರು ಗೇಮೇ ಆಡ್ತಿಲ್ಲಲ್ಲ, ಸ್ಟಾರ್ಟಿಂಗಲ್ಲಿ ಎಲ್ಲರೂ ಗೇಮ್ ಆಡ್ತಿದ್ದಾರೆ, ಇವ್ರು ನೋಡಿದ್ರೆ ನಾನು ಟಾಸ್ಕ್ ಎಲ್ಲ ಆಡಲ್ಲ ಅಂದ್ಕೊಂಡು ಸೈಡಲ್ಲಿ ಕೂತಿದ್ದಾರೆ, ಈ ಹೊಡೆದಾಟ ಎಲ್ಲ ಹಾಕಬೇಕು ಅನ್ನೋ ಥರ ಇದ್ದರು. ಆಮೇಲೆ ಹೋಗ್ತಾ ಟಾಸ್ಕ್ಗಳು ಆಡೋಕ್ಕೆ ಬಂದರು, ಆಡ್ತಾ ಬಂದರು. ಹಾಗೆಯೇ ಫೈನಲಿಸ್ಟ್ ಕೂಡ ಆದರು. 2 ಸೆಕೆಂಡ್ಸ್ ಡಿಫ್ರೆನ್ಸಸಲ್ಲಿ ಫೈನಲಿಸ್ಟ್ ಆಗಿದ್ದಾರೆ. ಸೊ ಅವ್ರ ಶ್ರಮ ಅವ್ರು ಹಾಕಿದ್ದಾರೆ, ಹಳ್ಳಿಯಿಂದ ಬಂದಿರೋರು ಅಂತ ಜನಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಮಧ್ಯದಲ್ಲಿ ಬಂದಿರ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ, ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿನೇ ಆಗಿದ್ದಾರೆ. ಇವರಿಬ್ರದ್ದೇ ಒಂದು ಸೀಸನ್ನು, ತ್ರಿವಿಕ್ರಮ್ ಅವ್ರದ್ದು ಮಿಕ್ಕವ್ರದ್ದು ಒಂದು ಸೀಸನ್ ಥರ ಇದೆ, ಇನ್ನು ಜಗದೀಶ್ ಅವ್ರದ್ದು ಒಂದು ಸೀಸನ್ ಆಗಿದೆ, ಹಾಗಾಗಿದೆ. ಇನ್ನು ಮೋಕ್ಷಿತಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡ್ತಿದ್ರು. ಅದರಲ್ಲೂ ಒಂದು ಸಾಂಗ್ ಇದೆ ಅಲ್ವಾ, ಆಕಾಶದಲ್ಲಿ ನೀ ದೀಪವಾದೆ, ಆ ಸಾಂಗ್ ಅಂತೂ ಫುಲ್ಲು ಫೇಮಸ್ ಆಗಿದೆ, ಫುಲ್ಲು ಕ್ರೋರ್ಗಟ್ಟೆ ಓಡಿದೆ ಇವಾಗಂತೂ. ಅವ್ರ ವಾಯ್ಸ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ. ಓಕೆ, ಸ್ಟಾರ್ಟಿಂಗಲ್ಲೇ ಹೋಗ್ತಾರೆ ಅಂದ್ಕೊಂಡಿದ್ವಿ, ಯಾಕಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ನೆಸ್ ಕಡಿಮೆ ಇತ್ತು. ಮಧ್ಯದಲ್ಲಿ ಅದರಲ್ಲೂ ಧನ್ರಾಜ್ ಅವ್ರ ಜೊತೆ ಬೇರೆ ಜಗಳ ಆಡ್ಕೊಂಡಿದ್ರು. ಇವರು ಇಷ್ಟೆಲ್ಲ ಆಡ್ತಿದ್ದಾರೆ ಮತ್ತು ಗೇಮ್ ಆಡಲ್ಲ, ನಾನು ಸ್ವಾಭಿಮಾನ ಅಂದ್ಕೊಂಡು ಬೇರೆ ಗೇಮ್ ಕೂಡ ಆಡಿಲ್ಲ. ಬಟ್ ಅದು ಕೂಡ ಜನರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ, ಆ ರೀತಿ ಇರೋದು ಸಹ ಇಷ್ಟ ಆಗುತ್ತೆ. ಅದಕ್ಕೆ ಅಲ್ವಾ ಅವರು ಫೈನಲಿಸ್ಟ್ ಆಗಿರೋದು. ಎಲ್ಲ ರೀತಿಯೂ ಇರ್ತಾರಲ್ಲ ಜನ, ಆ ಥರ ಅಂಥವ್ರಿಗೆ ಇಷ್ಟ ಆಗುತ್ತೆ. ಸೊ ನಮ್ಮ ಸೀಸನ್ 11 ಬಿಗ್ ಬಾಸ್ ಸೀಸನ್ 11ಅಲ್ಲಿ ಎಲ್ಲರೂ ಬೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಸೂಪರ್ ಅಂದರೆ ಸೂಪರು. ಈ ಸೀಸನ್ ಅಂತೂ ನನ್ನ ಪ್ರಕಾರ ವ್ಯಕ್ತಿತ್ವದ ಆಟಕ್ಕೆ ವ್ಯಕ್ತಿತ್ವದ ಬೆಲೆ ಸಿಕ್ತು ಅಂತಲೇ ಹೇಳ್ಬೋದು. ಸೊ